ನಮ್ಮ ಮಕ್ಕಳಿಲ್ಲ. ಒಬ್ಬನ ಸಾಕಿ ಮದುವೆ ಮಾಡಿದ್ವಿ. ಒಂದು 50 ವರ್ಷದಿಂದ ಮಾಡ್ತಾವೆ. ಸರ್ ಹೊರಗಡೆ ಎಷ್ಟು ದಿನ ಅಂತ ಹೊರಗಡೆ ಕೆಲಸ ಮಾಡೋಕ್ಕಾಯ್ತದೆ ಸರ್. ನಾವು ಸ್ವಂತ ಮಾಡಬೇಕು ಅನ್ಸ್ಬಿಟ್ಟು ಮಾಡಿದ್ದೀವಿ ಸರ್. ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ನಮ್ಮ ಹುಡುಗಿ ಸ್ವಲ್ಪ ದುಡ್ಡು ಕೊಡ್ತು, ಇಬ್ರು ಸೇರಿ ಹಾಕಿ ಮಾಡಿದ್ರು ಸರ್. ಇದ್ದ ವ್ಯಾಪಾರ ಮಾಡಿ ಮನೆ ಕಟ್ಟಿದ್ದೀನಿ ಸ್ವಂತ. ನಮಸ್ಕಾರ ಬಸ್ಸು, ಎಲ್ಲರೂ ಹೋಗಿದ್ದೀರಾ? ಆರಾಮ? ನಾನು ಕೂಡ ಆರಾಮಾಗಿದ್ದೀನಿ. ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಎಲ್ಲಿದ್ದೀನಿ ಅಂತ. ಹೌದು, ನಾನು ಮೈಸೂರಿನಲ್ಲಿದ್ದೀನಿ. ಇವತ್ತು ನಾನು ಮೈಸೂರಿನ ಟೂರಿಸಂ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ಬದಲಾಗಿ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಅಂಡರ್ ರೇಟೆಡ್ ಫುಡ್ ಕಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಫುಡ್ ಕಾರ್ಟ್ಸ್ನ ಬಿಸ್ನೆಸ್ ಹೇಗೆ ನಡೆಯುತ್ತೆ, ಮತ್ತೆ ಚಾಲೆಂಜಸ್ ಏನು, ಮತ್ತೆ ಇವರು ಇದನ್ನ ಬಿಲ್ಡ್ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ಮತ್ತೆ ಇವರ ಲೈಫ್ ಸ್ಟೋರಿ ಏನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಲೆಟ್ಸ್ ಗೋ. ಮೈಸೂರು ಸಿಟಿಯಿಂದ ಕೇವಲ 12 ಕಿಲೋಮೀಟರ್ ದೂರ ಇರೋ ಒಂದು ವಿಲೇಜಿಗೆ ಬಂದಿದ್ದೀನಿ. ಈ ವಿಲೇಜ್ ಹೆಸರು ಹಂಚೆ ಅಂತ ಅಂದ್ಬಿಟ್ಟು. ನೀವು ಔಟರ್ ರಿಂಗ್ ರೋಡಿಂದ ಬಂದರೆ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರು ಸಿಟಿ ಅಂದರೆ ಬಸ್ ಸ್ಟ್ಯಾಂಡಿಂದ ಕೇವಲ 10-12 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ದೋಸೆ ಸಿಕ್ಕಾಪಟ್ಟೆ ಫೇಮಸ್ಸು. ಈ ಬೋರ್ಡ್ ಇಲ್ಲದೆ ಇರೋ ಈ ಹೋಟೆಲಲ್ಲಿ ಹಿಂಗಿರುತ್ತೆ ಫುಡ್ಡು ಅಂತ ಟ್ರೈ ಮಾಡೋಣ. ಇವರ ಕತೆ ಹೆಂಗಿದೆ ಕೇಳೋಣ ಬನ್ನಿ. ಈ ಹೋಟೆಲ್ ಸುಮಾರು 70 ವರ್ಷದಿಂದ ನಡೆಸ್ತಾ ಇದ್ದಾರೆ. ಇವರ ತಾತನ ಕಾಲದಿಂದ ಈ ಹೋಟೆಲ್ ನಡ್ಕೊಂಡ್ ಬರ್ತಾ ಇದೆ. ಆಗ 5 ಪೈಸದಿಂದ ಸ್ಟಾರ್ಟ್ ಆಗಿದ್ದ ಈ ಹೋಟೆಲ್ ಈಗ 5 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆದ್ರೂ ನಿಮ್ಗೆ ಗೊತ್ತಿರ್ಬೋದು, ಒಂದು ಮಸಾಲೆ ದೋಸೆ ಸಿಟಿಲೆಲ್ಲ ನೀವು ತಿಂದ್ರು 100 ರೂಪಾಯಿ ಹೋಗಿದೆ. ನಿಮ್ಮ ಹೆಸರು ಅಜ್ಜಿ? ಮಾದೇವಮ್ಮ ಅಂತ. ಹೌದಾ? ಇದು ಹೋಟೆಲ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಒಂದು 50 ವರ್ಷದಿಂದ ಮಾಡ್ತಾವೆ. ತಿಂಡಿಗೆ ಏನೇನ್ ಸಿಗುತ್ತೆ? ದೋಸೆ, ವಡ, ಟೀ, ಕಾಫಿ, ಹಾಲು. ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ಡೈಲಿ? ಇನ್ನೇನು ಇಲ್ಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? 8 ಗಂಟೆಯಿಂದ 10 ಗಂಟೆ ಗಂಟೆ ಓಡುತ್ತೆ. ಹೌದಾ? ಬೆಳಿಗ್ಗೆ ಎಷ್ಟು ಗಂಟೆ ಓಪನ್ ಮಾಡ್ತೀರಾ? 8 ಗಂಟೆಗೆ ಓಪನ್ ಮಾಡ್ತೀವಿ. ಮಾರ್ನಿಂಗ್ 8ರಿಂದ 10 ಗಂಟೆವರೆಗೂ ಇರುತ್ತೆ. 4 ಗಂಟೆಗೆ ಟೀ ಕಾಫಿ ಓಪನ್ ಮಾಡ್ತೀವಿ. ಮಧ್ಯಾಹ್ನ ಊಟ ಎಲ್ಲ ಸಿಗಲ್ಲ? ಇಲ್ಲ, ಏನೂ ಇಲ್ಲ. ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ? ಏನ್ ಬಡವ್ರ ವ್ಯಾಪಾರ ಕರ್ಮ. ಒಂದ್ ಅಂದಾಜು ಎಷ್ಟು ಆಗ್ಬೋದು? ನಾವು ಅದನ್ನ ಲೆಕ್ಕ ಹಾಕೊಂಡಿಲ್ಲ ಸರ್. ಹೌದಾ? ಒಂದ್ ದೋಸೆ ಎಷ್ಟು? ಒಂದು ದೋಸೆ 5 ರೂಪಾಯಿ, ಒಂದು ವಡ 5 ರೂಪಾಯಿ, ಒಂದು ಕಾಫಿ 5 ರೂಪಾಯಿ, ಒಂದು ಹಾಲು 5 ರೂಪಾಯಿ, ಒಂದು ಟೀವು 5 ರೂಪಾಯಿ. ನೀವು ಮೂಲತಃ ವರ್ಣದವ್ರಾ? ವರ್ಣ ಊರ ನಿಮ್ದು? ನಮ್ದು ವರ್ಣ. ನಿಮ್ ಯಜಮಾನ್ರವ್ರದ್ದು ಹಂಚಿಯಾ? ನಮ್ಮ ಯಜಮಾನ್ರದ್ದು ಹಂಚೆ. ಮೊದ್ಲು ಅವ್ರು ನೋಡ್ಕೊತಾ ಇದ್ರು, ಆಮೇಲೆ ನೀವು ನಡ್ಸ್ಕೊ ಹೋಗ್ತಾ ಇದ್ದೀರಾ. ಕ್ವಾಲಿಟಿ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. 7:30 ಸ್ಟಾರ್ಟ್ ಆದ್ರೆ ಒಂದು 9 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿ ಹೋಗುತ್ತೆ. ನೀವೇನಾರ ಈ ಕಡೆ ಬಂದ್ರೆ ಈ ಹೋಟೆಲ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಜಂಕ್ ಫುಡ್ ತಿನ್ನೋ ಕಾಲದಲ್ಲಿ ನೀವೆಲ್ಲ ಇದ್ದೀರಾ, ನಿಮ್ಗೆಲ್ಲ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಅನ್ಕೊಂತೀನಿ. 90s ಕಿಡ್ಸ್ ಆಗಿದ್ರೆ ಗೊತ್ತಿರುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್. ಯಜಮಾನ್ರೆ, ಇದು ಅಂಗಡಿ ಎಷ್ಟು ವರ್ಷದಿಂದ ಇಟ್ಕೊಂಡಿದೆ? ಸುಮಾರು ವರ್ಷ ಆಯ್ತು. ಒಂದು 75 ವರ್ಷ, 75 ಇಸ್ವಿ ಇದೆ. ಆವಾಗ ಇದು 1 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಕೊಡ್ತಾರೆ. ಕಜ್ಜಾಯ 1 ರೂಪಾಯಿ ಮಾರ್ತಿದ್ರಾ? ಇವಾಗ ಎಷ್ಟಕ್ಕೆ ಮಾರ್ತಾ ಇದ್ದೀರಾ? ಇವಾಗ 5 ರೂಪಾಯಿ ಮಾಡ್ತೀವಿ. ಇವಾಗ 5 ರೂಪಾಯಿ ಮಾರ್ತಾ ಇದ್ದೀರಾ? ನಿಮ್ಗೆ ಎಷ್ಟು ವರ್ಷ? ನಮಗೆ 73 ವರ್ಷ. ನೀವು ಸ್ಟಾರ್ಟ್ ಮಾಡಿದ್ದು 75ನೇ ಇಸ್ವಿಲಿ? 75. ಎಲ್ಲಿ? ಅವಾಗ್ಲಿಂದ ಇದೇ ಲೊಕೇಶನ್ ವುಡ್ಲ್ಯಾಂಡ್ ಟೆಕ್ಕಿಸ್ ಹತ್ರ? ಲೀಡೋ ಇರಲಿಲ್ಲ, ಆಮೇಲೆ ಕಟ್ಟಿದ್ದು. ಆಮೇಲೆ ಕಟ್ಟಿದ್ದ? ಆಮೇಲೆ ಕಟ್ಟಿದ್ದೆ. ಲೀಡೋ ಆಮೇಲೆ ಕಟ್ಟಿದ್ದು. ನಾವು ಮತ್ತೆ ವುಡ್ಲ್ಯಾಂಡ್ ಟೆಕ್ಕಿಸಿದ್ರೆ ರಂಜಿತ್ ಇತ್ತು. ಅವಾಗಿಂದ ಮಾಡ್ತಾ ಇದ್ದೀರಾ? ಅವಾಗಿಂದ ಮಾಡ್ತೀವಿ. ಡೈಲಿ ಎಷ್ಟು ವ್ಯಾಪಾರ ಮಾಡ್ತೀರಾ? ಡೈಲಿ ಒಂದು 2,000, 2,500 ರೂಪಾಯಿ. ಇವಾಗ ಬಿಸ್ನೆಸ್ಗೂ ಪರವಾಗಿಲ್ಲ. ಇದು ಏನೇನು ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ಒಂಚೂರು ಹೇಳಿ. ಹೆಸರು ಸೌಂತೆಕಾಯಿ, ಇದು ಹೆಸರುಬೇಳೆ, ಈ ಕಡಲೆಕಾಳು ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ 2 ಕೊಡೋದು. ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಡ್ತೀರಾ? ಮಸಾಲೆಗೆಲ್ಲ ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು. ಅದೇನು ಆರೋಗ್ಯಕ್ಕೇನು ಕೆಡದಿಲ್ಲ. ಇವಾಗ ಒಳ್ಳೇದು. ರವೆ ಉಂಡೆನೂ 5 ರೂಪಾಯಿನೇ ಬಂದಿದೆ ಇವಾಗ. ರವೆ ಉಂಡೆ ಹಾಕಿಲ್ಲ, ಕಜ್ಜಿ ಹಾಕಿದ್ದೀನಿ, ಒಬ್ಬಿಟ್ಟು ಹಾಕ್ತೀನಿ. ಮೈಸೂರು ಬೆಂಗಳೂರು ರೇಂಜ್ಗೆ ಬೆಳೀತಾ ಇದೆ. ಮುಂದೊಂದು ದಿನ ಇದು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ.
ಇರೋಷ್ಟು ದಿನ ಇದನ್ನ ಇಂಥ ಸಣ್ಣ ಸಣ್ಣ ಅಂಗಡಿಗಳು ಸಾಂಪ್ರದಾಯಿಕ ತಿನಿಸುಗಳನ್ನ ಮಾರಾಟ ಮಾಡ್ತಾರಲ್ಲ ಅಂಥವ್ರನ್ನೆಲ್ಲ ಬೆಳೆಸೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಕ್ಕಳಿಲ್ಲ, ಒಬ್ಬನ ಸಾಕಿ ಮದುವೆ ಮಾಡಿದ್ವಿ. ನಾನು 4ನೇ ಮಗ, ಅವಳಿಗೆ 2 ಮಕ್ಕಳು. ಈ ಮೈಸೂರಿನ ಬೀದಿಗಳಲ್ಲಿ ಈ ಥರ ಎಲ್ಲ ಮಾರಾಟ ಮಾಡ್ತಾಯಿದ್ರು. ಬೆಂಗಳೂರಲ್ಲಂತೂ ಇದ್ರ ಬಗ್ಗೆ ಗೊತ್ತೇ ಇರಲ್ಲ ಅನ್ಕೋತೀನಿ. ಆದರೂ ಕೆಲವು ಕಡೆ ಮೈಸೂರಲ್ಲಿ ಇವಾಗಲೂ ಕಂಡು ಬರ್ತಾ ಇದೆ. ಕೋಸಂಬರಿ, ಹೆಸರುಬೇಳೆ ಎರಡೂ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಚೆನ್ನಾಗಿದೆ. ನಿಂಬೆಹಣ್ಣು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಹೆಲ್ತಿಗೆ ಕೂಡ ನೀವೇನಾರ ಈ ಕಡೆ ಲೀಡೋ ಟಾಕೀಸು ಅಥವಾ ವುಡ್ಲ್ಯಾಂಡ್ ಟಾಕೀಸ್ ಹತ್ರ ಏನಾರ ಬಂದರೆ ಇಲ್ಲಿ ಮಿಸ್ ಮಾಡದೆ ತಿನ್ನಿ. ಟೈಮ್ ಈಗ 2 ಗಂಟೆ. ಇಲ್ಲಿ ಕುವೆಂಪು ನಗರ ಕಾಂಪ್ಲೆಕ್ಸ್ ಹತ್ರ ಹೊಸದಾಗಿ ಮಶ್ರೂಮ್ ಬಿರಿಯಾನಿನ ಸ್ಟಾರ್ಟ್ ಮಾಡಿದಾರಂತೆ. ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದ್ರು. ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡ್ತಾ ಇವ್ರ ಲೈಫ್ ಸ್ಟೋರಿ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಬ್ರದರ್, ನಿಮ್ಮ ಹೆಸರು? ಸ್ವಾಮಿ ಅಂತ ಸರ್. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀವಿ? ಈಗ ಒಂದು 5 ಮಂತ್ ಆಯ್ತು ಸರ್. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಓಪನ್ ಆಗಿರುತ್ತೆ ಸರ್? ಮಾರ್ನಿಂಗ್ ಬೆಳಗ್ಗೆ 7 ಗಂಟೆಗೆ ತಿಂಡಿ ಸಿಗುತ್ತೆ, ಮಧ್ಯಾಹ್ನ ಮಶ್ರೂಮ್ ಬಿರಿಯಾನಿ ಊಟ ಎಲ್ಲ ಸಿಗುತ್ತೆ, ಹಂಗೆ ಸಾಯಂಕಾಲ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಫೇಮಸ್ ಇಲ್ಲಿ ಮಶ್ರೂಮ್ ಬಿರಿಯಾನಿ ಸರ್. ಫಸ್ಟ್ ನೀವು ಬೇರೆ ಕಡೆ ಕೆಲಸ ಮಾಡ್ತಿದ್ವಿ ಸರ್. ಅಂದರೆ ತುಂಬ ಕಡೆ ವರ್ಕ್ ಮಾಡಿ ಸುಮಾರು ಕಡೆ ಮಾಡಿದ್ದೀವಿ ಸರ್. ನೀವು ಇದನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ ಏನು ನಿಮ್ಮದು ಮೋಟಿವೇಶನ್? ಸರ್, ಹೊರಗಡೆ ಎಷ್ಟು ದಿನ ಅಂತ ಹೊರಗಡೆ ಕೆಲಸ ಮಾಡೋಕ್ಕಾಯ್ತದೆ ಸರ್. ನಾವು ಸ್ವಂತ ಮಾಡಬೇಕು ಅನ್ಸ್ಬಿಟ್ಟು ಮಾಡಿದ್ದೀವಿ ಸರ್. ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಸುಲಭ ಮಾತಲ್ಲ, ಕಷ್ಟ ಅಂತೂ ಇದ್ದೇ ಇರುತ್ತೆ. ನಿಮ್ಗೆ ಆ ಟೈಮಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ಯಾರೋ? ಸರ್, ನನ್ನ ಹತ್ರ ಸ್ವಲ್ಪ ದುಡ್ಡಿತ್ತು, ನಮ್ಮ ಹುಡುಗಿ ಸ್ವಲ್ಪ ದುಡ್ಡು ಕೊಡ್ತು, ಇಬ್ಬರು ಸೇರಿ ಹಾಕಿ ಮಾಡಿದ್ರು ಸರ್. ಈಗ 1,500,000 ತೊಗೊಂಡಿಂದ ಕೆಲಸ ಮಾಡಿದ್ದೀನಿ ಸರ್. ಹೊಸದಾಗಿ ಮೈಸೂರಲ್ಲಿ ಏನಾರ ಸ್ಟಾರ್ಟ್ ಮಾಡಬೇಕು ಈ ಥರ ಸ್ಟಾರ್ಟಪ್ಸ್ನ, ಅಂದರೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ನೀವೇನು ಸಲಹೆ ಕೊಡ್ಬೋದು ಅವ್ರಿಗೆ? ಸರ್, ಮಾಡಿ ಕೆಲಸ ಕಲ್ತಿರೋ ಮಾತ್ರ ಮಾಡಿ, ಕಲ್ತಿಲ್ಲ ಅಂದ್ರೆ ಮಾಡಿಬಿಡಿ ಸರ್. ಇದರಲ್ಲಿ ಕೆಲಸಗಾರ ನಂಬ್ಕೊಂಡಂತೂ ಮಾಡಿಬಿಡಿ. ಏನಾದ್ರು ನಿಮ್ಮ ಓನ್ ಎಫರ್ಟ್ ಬಿಡ್ಬೇಕು ಸರ್. ಯಾರ ಕೆಲಸದಲ್ಲಿ ಬಿಟ್ರು ಕೂಡ ತಡ್ಕೊಳಂಗಿದ್ರೆ ಮಾತ್ರ ಹಂಗಿದ್ರೆ ಮಾಡಿ. ಓಕೆ ಬ್ರದರ್, ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿ. ಇದೇ ಥರ ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿ. ಟೇಸ್ಟ್ ಚೆನ್ನಾಗಿದ್ರೆ, ಕ್ವಾಲಿಟಿ ಚೆನ್ನಾಗಿದ್ರೆ ಜನ ಹುಡ್ಕೊಂಬರ್ತಾರೆ. ಓಕೆ ಸರ್. ಹಂಗಾಗಿ ನಾವು ನಿಮಗೆ ಇದೊಂದು ಸಜೆಷನ್ ಕೊಡ್ಬೋದು. ಆಯ್ತು ಸರ್, ಒಳ್ಳೆ ಸರ್ವಿಸ್ ಕೊಡ್ರಿ. ಸರಿ ಸರ್, ಆಯ್ತು. ಓಕೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ? ನಾನು ಚಿಕಮ್ಮಿ 34 ವರ್ಷದಿಂದ ಮಾಡ್ತಾಯಿದ್ದೀನಿ. ಅವಾಗ 1.5 ರೂಪಾಯಿ, 1 ರೂಪಾಯಿಗೆಲ್ಲ ಕುಯ್ಕೊತಾ ಇದೆ ಎಳ್ನೀರು, ಆಯಿತಾ. ಇಲ್ಲಿ ಬಂದು 3 ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೆ. ಆವಾಗ ಸೈಕಲಲ್ಲಿ ಒಬ್ರಿಗಿಂತ ಒಬ್ರು ಹೆಚ್ಚು ಏನೇಳೆ ಎಳ್ನೀರು ತಗೊಬರೋದಕ್ಕೆ. ಅವ್ರಿಗಿಂತ ನಾನು ಮೀರ್ಸೋನು, ನನಗಿಂತ ಅವ್ರು ಮೀರ್ಸೋರು, ಆ ಥರ ಎಲ್ಲ ಮಾಡ್ತಾಯಿದ್ದು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಸ್ಯಾನಿಟೈನಲ್ಲಿ ಕೆಳಗಡೆ ಡೌನ್ ಇದೆ ನೋಡಿ, ಇಲ್ಲೇನೆ ಮುಂದೆ ಸಿಗ್ನಲ್ಲು, ಅಲ್ಲಿ ಹಳ್ಳಿ ಮಾಡ್ತಾರೆ ನೋಡಿ, ಒಳಗಡೆ ಇಟ್ಕೊಳ್ತಾರಲ್ಲ ಅಲ್ಲಿ. ಅವಾಗ ಅಲ್ಲಿ 5 ರೂಪಾಯಿ ಮಾಡ್ತಾ ಇದ್ವಿ. ಅವಾಗೆಲ್ಲ ನಮಗೆ MP ಶಂಕರು ಅವರೆಲ್ಲ ಬರ್ತಾಯಿದ್ರು ನಮ್ಮ ಹತ್ರ ಎಣ್ಣೆ ಕುಡಿಯೋಕ್ಕೆ. ಆಮೇಲೆ ಇವ್ರು ಬರ್ತಾಯಿದ್ರು, ಯಾರು ಧಾರಾವಾಹಿಲೆಲ್ಲ ಮಾಡ್ತಾಯಿದ್ರಲ್ಲ ನೋಡಿ, ಅವರೆಲ್ಲ ಬಂದು ಮಾಡ್ತಾಯಿದ್ರಣ್ಣ. ಹೌದಾ? TV. ಆಮೇಲೆ ಇವರು ಫಾರಿನರ್ಸ್ ಎಲ್ಲ ಬಂದು ನಮ್ಮ ಹತ್ರ ಎಣ್ಣೆ ಕುಡಿತಿದ್ರು. ಫೇಮಸ್ಸು, ಸರಿ ಓಕೆ, ಮೈಸೂರು 1 ಅಂತ ಹೇಳ್ತಾಯಿದ್ರು. ಹೌದಾ? ಹಂಗೆಲ್ಲ ಬರ್ತಾಯಿರೋಣ. ಆಗ ಮರದ ಗಾಡಿ 500 ಎಳ್ನೀರು ತುಂಬ್ಕೊಬರ್ತಾ ಇದ್ದಣ್ಣ. 12 ಗಂಟೆ 12:30 ಬರೋರು ಎತ್ತಿನ ಗಾಡಿಗಳಲ್ಲ, ಎತ್ತಿನ ಗಾಡಿ. ಆವಾಗ 12:30 ಬರೋ ಗಾಡಿ ಅಣ್ಣ. 500 ಎಳ್ನೀರ ಒಂದು ದಿವ್ಸಕ್ಕೆ ಹೊಡೆದಾಕ್ಬಿಡ್ತಿದ್ವಿ. 500 ಎಳ್ನೀರು ಹೊಡಿತಿದ್ದೆ. ಎಷ್ಟು? 5 ರೂಪಾಯಿಗೆ ಹೊಡಿತಾ ಇದ್ದೆ ನಾನು ಎಳ್ನೀರ. ಇವಾಗ 50 ರೂಪಾಯಿ ಆಗೈತೆ. 50 ರೂಪಾಯಿ, 40, 50 ಮಾರ್ತೀವಿ ಅಣ್ಣ, 40 ರೂಪಾಯಿಗೂ ಮಾರ್ತೀವಿ. ನಾವು ಕಷ್ಟಪಟ್ಟು ಮನೆ ಅದರಲ್ಲೆಲ್ಲ ಮಾಡಿ ಮನೆ ಕಟ್ಟಿದ್ದೀನಿ. ಒಂದು ತಾರಸಿ ಮನೆನ ಎಳ್ನೀರು ಸೈಕಲ್ ತಳ್ಳಿ ಮಾಡಿ ಎಳ್ನೀರು ವ್ಯಾಪಾರ ಮಾಡಿ ಮನೆ ಕಟ್ಟಿದ್ದೀನಿ. ಒಂದು ಎಷ್ಟು 35. ಹೌದಾ? ಇದೇ ಕೆಲಸ ಮಾಡಿ. ಯಾವುದೇ ಕೆಲಸ ಮಾಡಿದ್ರು ನಿಯತ್ತಾಗಿ ಮಾಡಿದ್ರೆ ನಮ್ಮ ದೇವ್ರು ಕೈ ಹಿಡಿತಾನೆ ಅಂತ. ಅಣ್ಣ, ನಮ್ಮ ಮುಖೇಶ್ವರ ನಾನು ಮಾಡಿದ್ದೀನಿ, ನಮಗೇನು ತೊಂದರೆ ಇಲ್ಲ ಅಣ್ಣ. ಅಷ್ಟು ನಾನು ಮಾಡಿ ಕಷ್ಟಪಟ್ಟರು ನಮಗೆ ಕೈ ಹಿಡ್ತಾ ಇತ್ತಣ್ಣ, ಏನು ತೊಂದರೆ ಇಲ್ಲ. ಸೈಕಲಲ್ಲಿ ಹೊಡಿತಿದ್ದಾಗ
ರೂಪಾಯಿ 4 ರೂಪಾಯಿ ಹೊಡಿತಾ ಇದ್ದೆ ಯೂನಿವರ್ಸಿಟಿ ಒಳಗಡೆ ಹಾಸ್ಟೆಲ್ ಹತ್ರ ಅಲ್ಲಿ ಇದ್ರ ಹತ್ರ. ಇಲ್ಲಿ ಈಚೆಗಡೆ ಹೊಡಿತಿದಾಗ 5 ರೂಪಾಯಿ ಹೊಡಿತಾ ಇದೆ ಅಣ್ಣ ಎಳ್ನೀರ. 4 ರೂಪಾಯಿ ಹೊಡಿತಾ ಇದ್ದೆ ಅಲ್ಲಿ ಒಳಗಡೆ. ಇಲ್ಲಿ ಮಾತ್ರ 5 ರೂಪಾಯಿ ಹೊಡಿತೀವಿ, 5 ರೂಪಾಯಿ ಹೊಡಿತೀವಿ ದಿವಸ. 500 ಎಳ್ನೀರು ಹೊಡೆಯೋನು ನಮಗೆ ಸಿಗ್ತಿದ್ದೆ ಅಷ್ಟು ಹೇಳಿ. ಎಷ್ಟು ಮರದ ಗಾಡಿ ಅವೆಲ್ಲ ತಗೊಬಂದು ಕೊಟ್ಟು ಲಾಸ್ಟಲ್ಲಿ ನಮ್ಗೆ ಏನು ಒಂದು 2 ರೂಪಾಯಿ ಸಿಗ್ತದೆ. ಹಿಂಗೆಲ್ಲ ಕಷ್ಟಪಟ್ಟಿದ್ದೀವಿ. ಹಾಂ. ನಾನೀಗ JC ಕಾಲೇಜ್ ಬ್ಯಾಕ್ ಸೈಡು ಇರೋಂಥ ಈ ಕೆಫೆಗೆ ಬಂದಿದ್ದೀನಿ. ಇದು ರೀಸೆಂಟಾಗಿ ಸ್ಟಾರ್ಟ್ ಆಗಿರೋಂಥ ಕೆಫೆ. ಸಖತ್ತಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋರೆಲ್ಲ ಹೇಳಿದ್ರು ಒಂದ್ಸರಿ ಟ್ರೈ ಮಾಡೋ, ಫುಡ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ಬಂದಿದ್ದೀನಿ. ಮೇಡಮ್ ಯಾವಾಗಿಂದ ಸ್ಟಾರ್ಟ್ ಮಾಡಿರೋದು ನೀವು? ಸರ್ ಆಯ್ತು 1 ಮಂತ್ ಆಯ್ತು ಸರ್. 1 ಮಂತ್ ಆಯ್ತಾ? ಅಂದ್ರೆ ನೀವು ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಏನ್ ರೀಸನ್? ಇವಾಗ ಎಲ್ರಿಗೂ ಎಂಟರ್ಪ್ರಿನರ್ ಆಗ್ಬೇಕು ಅನ್ನೋದು ಇಷ್ಟ ಇರುತ್ತೆ. ನೀವು ಇದೇ ಫೀಲ್ಡ್ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್ ಬಿಸ್ನೆಸ್ ನಮ್ದು ಅಂತ ಇದ್ರೆ ಇವಾಗ ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ಮ ಬಿಸ್ನೆಸ್ ನಮ್ಮ ಇದನ್ನ ಏನಿದೆ ಅದನ್ನ ಎಕ್ಸ್ಪೋಸ್ ಮಾಡ್ಬೋದಲ್ಲ ಅಂತ ಹೇಳಿ ಇದನ್ನ ಚೂಸ್ ಮಾಡ್ಕೊಂಡಿದ್ದೀವಿ. ಮತ್ತೆ ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಿದೆ ಮೇಡಮ್? 1 ಮಂತ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದೌದು, ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ಬರ್ತಿದ್ದಾರೆ ಸ್ಟೂಡೆಂಟ್ಸ್, ಈ ಔಟ್ಸೈಡ್ ಎಲ್ಲ ಹೋಗೋ ಕಸ್ಟಮರ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿದೆ ಟೇಸ್ಟ್ ಅಂತೆಲ್ಲಾನೇ ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಒಳ್ಳೆ ಏರಿಯಾದಲ್ಲಿ ಇಟ್ಟಿದ್ದೀರಾ, ಕಾಲೇಜ್ ಹಿಂದ್ಗಡೆ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ, ಒಳ್ಳೆ ಲೊಕೇಶನ್ ಚೆನ್ನಾಗಿದೆ. ಹೌದು, ಎಲ್ಲ ಬರ್ತಾರೆ ಸರ್. ನಮ್ದ್ರಲ್ಲಿ ಮಶ್ರೂಮ್ ಡ್ರೈ ಗೋಬಿ ಮತ್ತೆ ಪಾಕೆಟ್ ಪಿಜ್ಜಾ ಅಂತ ಕೊಡ್ತೀವಿ. ಅದೆಲ್ಲ ನಿಮ್ಗೆ ಈ ಕಾಲೇಜ್ ಸ್ಟೂಡೆಂಟ್ಸಿಗೆ ಅದೆಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ನಮ್ದು ಕ್ವಾಂಟಿಟಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ನಮ್ದು. ತುಂಬಾ ಚೆನ್ನಾಗಿ ಎಲ್ಲ ಹೋಗ್ತಾ ಇದೆ. ನಿಮ್ಗೆ ಎಲ್ಲಾ ತರ ಸ್ಯಾಂಡ್ವಿಚ್, ಬರ್ಗರ್, ವಡಾಪಾವು, ಫ್ರೈಸಸ್, ಕಾಫಿ, ಟೀ ಇಂದ ಪ್ರತಿಯೊಂದು ಎಲ್ಲ ಸಿಗುತ್ತೆ ನಿಮಗೆ. ನೀವೇನ್ರ ಈ ಕಡೆ JC ಕಾಲೇಜ್ ಹತ್ರ ಏನಾರ ಬಂದ್ರೆ ತಪ್ಪದೇ ಈ ಕೆಫೆಗೆ ಭೇಟಿ ಕೊಡಿ. ನೀವೇನಾದ್ರೂ ಹೊಸದಾಗಿ ವ್ಯೂವರ್ಸ್ ಆಗಿದ್ರೆ ಅನ್ಲಿಮಿಟೆಡ್ ಅನ್ವೇಷಣೆ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.